ಈ ದೇವರು ಇಷ್ಟೊಂದು ಕಷ್ಟ ಕೊಡ್ತಿದ್ನೋ ನನಗೆ ಗೊತ್ತಾಗ್ತಿಲ್ಲ. ಆತ್ರ ಪಟ್ಟು ನೀವು ಬೇಡ ಅಂದ್ರು ವಂಶಿಗೆ ಇಷ್ಟು ಬೇಗ ಮದ್ವೆ ಮಾಡಿಸ್ಬಿಟ್ಟೆ. ನನಗಿಷ್ಟು ದಿವಸ ಯಾವ ಭಯ ಇತ್ತು ನೋಡು, ಆ ಭಯ ನಿಜ ಆಗ್ಬಿಡ್ತು. ಹೌದು ರೀ, ನಮ್ಮ ಜೊತೆ ಎಲ್ಲ ಖುಷಿಯಾಗಿ ಚಿಕ್ಕ ಮಗು ಥರ ಆಟ ಆಡ್ಕೊಂಡು ತಮಾಷೆಯಾಗಿ ಮನೆ ತುಂಬ ಓಡಾಡ್ಕೊಂಡಿದ್ಲು ರೀ. ಮಗಳಿಗೆ ಮದುವೆ ಮಾಡಬೇಕು ಅಂತ ನಾನೇ ನನ್ನ ಕೈಯಾರ ನನ್ನ ಮಗಳ ಬಾಳನ್ನ ಹಾಳು ಮಾಡಿಬಿಟ್ಟೇನೋ ಅಂತ ಅನಿಸ್ತಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು ರೀ, ಕೇಳಬೇಕಾಗಿತ್ತು. ನನಗೆ ನಮ್ಮ ವಂಶ ಪರಿಸ್ಥಿತಿ ನೋಡಿನೇ ನನಗೆ ಭಯ ಆಗ್ತಿದೆ. ನಮ್ಮ ವಂಶಿನ ನಮ್ಮ ಜೊತೆನೆಲ್ಲ ಕರ್ಕೊಂಬರ್ಬೇಕಾಗಿತ್ತು ಕಣೆ. ಬೇಡ ರೀ, ಇಲ್ಲ, ಮದ್ವೆ ಮಾಡಿದಾಗಿದೆ. ಈಗ ನಾವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಏನೇ ಹೇಳ್ತಿದ್ಯಾ ನೀನು? ಅವಳಲ್ಲಿ ಹೆಂಗೆ ಇರ್ತಾಳೆ? ಇರ್ಬೇಕು ರೀ, ಇರ್ಬೇಕು, ಬೇರೆ ದಾರಿನೇ ಇಲ್ಲ. ಈಗ ಅವಳಿಗೆ ಮದ್ವೆ ಆಗಿದೆ, ಇನ್ ಮುಂದೆ ಅವಳಿಗೆ ಅವಳ ಗಂಡನೇ ಆಸರೆ, ನಾವಲ್ಲ. ಈಗಾಗ್ಲೇ ನಮ್ಮಿಂದ ತಪ್ಪಾಗಿದೆ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಇನ್ನೊಂದು ತಪ್ಪು ಮಾಡೋದು ಬೇಡ. ನೀನ್ ಹೇಳ್ತಿರೋದು ಸರಿಯಾಗಿದೆ. ನಾವಿಲ್ಲಿಂದ ನಮ್ಮೂರ್ಗೆ ಹೋಗ್ಬೇಡ, ವಂಶ ಕಣ್ಣಿ ಕಾಣಿಸ್ಕೊಳೋದು ಬೇಡ. ಹೌದು ರೀ, ನಾವಿಲ್ಲ ಅಂತ ಒಂದೆರಡು ದಿನ ಅಳ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ. ಊರಿಗೆ ಹೋಗ್ಬಿಡೋಣ ರೀ. ನಮ್ಮಿಂದನೇ ತಾನೆ ಅವ್ರಿಗೆಲ್ಲ ನಮ್ಮ ಮೇಲೆ ಕೋಪ. ನಾವು ದೂರ ಹೋಗ್ಬಿಟ್ರೆ ಅದ್ರ ಪಾಡ್ಗೆ ಅದೆಲ್ಲ ಬಗೆಹರಿದೋಗ್ಬಿಡುತ್ತೆ. ಊರಲ್ಲಿ ನೀವು ದೊರೆಸ್ವಾಮಿ ದೊರೆ ಥರನೇ ಇದ್ರಿ. ಇಲ್ಲಿ ಕರ್ಕೊಂಡು ಬಂದು ನಾನೇ ತಪ್ಪು ಮಾಡ್ಬಿಟ್ಟೆ ರೀ. ಆ ಥರ ಏನೂ ಇಲ್ಲ ದೇವಕ್ಕೆ. ಅವನು ಕೃಷ್ಣ ಆ ಥರ ಎಲ್ಲ ಮಾತಾಡ್ಬಿಟ್ನಲ್ಲ, ಒಂದಿಷ್ಟೇ ಎಷ್ಟು ಬೇಜಾರಷ್ಟೇ. ಇದಕ್ಕೆಲ್ಲ ನೀನ್ ಯಾಕೆ ಕಳ್ತೀಯಮ್ಮಿ? ವಂಶಿನ ನೆನ್ಸ್ಕೊಂಡ್ರೇನೆ ಕಷ್ಟ ಆಗ್ತಿದೆ ರೀ. ಅದಕ್ಕೆ ಕಣೆ ನಾನು ಹೇಳ್ತಿರೋದು, ನಮ್ಮೂರ್ಗೆ ಹೋಗ್ಬೇಡ ಅಂತ. ನಮ್ಮೂರ್ ಮನೆ ಐತಲ್ಲ, ಆ ಮನೆಯಲ್ಲಿ ಪ್ರತಿಯೊಂದು ಜಾಗ, ಮೂಲೆ, ಕಿಟಕಿ, ಮೆಟ್ಲುಗಳು ಎಲ್ಲ ಕಡೆ ನಮ್ಮ ಪುಟ್ಟಿ ನೆನಪುಗಳಿದಾವ್ ಕಡೆ. ಅಲ್ಲಿಗೆ ಹೋಗ್ಬಿಡವಾ, ಆ ನೆನಪುಗಳ ಜೊತೆ ಜೀವನ ಮಾಡ್ಬಿಡಂತಾವು. ಏನ್ ಹೇಳ್ಚ? ನೀವ್ ಹೇಳೋದು ಸರಿನೇ. ಊರಲ್ಲಿ ಅವಳ ನೆನಪುಗಳ ಜೊತೆ ನೆಮ್ಮದಿಯಾಗಿದ್ಬಿಡೋಣ. ಸರಿ, ಹೋಗೋಣ. ಸರಿ ರೀ, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಅಬ್ಬಾ, ಸದ್ಯ ಈ ಮನೆಯವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಟೆನ್ಷನ್ ಆಗೋಗಿತ್ತು. ಹೇಗೋ ಬಚಾವಾದ್ವಿ. ಇವುಗಳು ನಮ್ಮನ್ನ ಇಷ್ಟಕ್ಕೆ ಬಿಡಲ್ವೇ? ಅಮ್ಮ, ಮೊದ್ಲು ಅವ್ರ ಕತೆನ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡ್ಲಿ. ಆದ್ರೂ ನೀನ್ ಏನೇ ಹೇಳು ಮಾಯಾ, ಆ ಕೃಷ್ಣ ಅವ್ರು ಎಲ್ರೂ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದಮ್ಮ, ಆಲ್ರೆಡಿ ಇಬ್ಬರನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ದಾಯ್ತು. ಇನ್ನ ವಸುಮತಿ ಅವಳ ಗಂಡನ್ನ ಆದಷ್ಟು ಬೇಗ ಮನೆಯಿಂದ ದಬ್ಬಿದ್ರೆ ಸಾಕು. ಯೋಚನೆ ಮಾಡ್ಬೇಡ ಮಾಯಾ, ಒಂದೊಂದೇ ಟಿಕೆಟ್ ಹೋಗ್ತಾ ಇರುತ್ತೆ, ನೋಡ್ಕೊಂಡ್ ಸುಮ್ನೆ ಇರು. ಅಮ್ಮ, ನನ್ಗೊಂದ್ ಡೌಟು. ಅಯ್ಯೋ, ನಿನ್ನ ಹೇಳ್ಕತ್ತೆ ವಯಸ್ಸಾದ್ರೂ ನಿನ್ನ ಡೌಟ್ ಮಾತ್ರ ಮುಗಿಯಲ್ಲ. ಕೇಳು. ಎಲ್ಲದಕ್ಕೂ ಬೈತಿರ್ಬೇಡ, ಫಸ್ಟ್ ನಾನ್ ಹೇಳೋದನ್ನ ಕೇಳಿಸ್ಕೊ. ಸರಿ ಹೇಳು. ಆ ಕೃಷ್ಣಂಗ್ ಇವ್ರೆಲ್ಲ ಪುಂಗಿ ಊದ್ತಿದ್ರಲ್ಲ, ಅವ್ರ ಬೆಣ್ಣೆ ಮಾತಿಗೆ ಏನಾದ್ರೂ ಕರ್ಗು ಹೋಗಿ ಅವ್ರ ಮಾತಿಗೆ ಒಪ್ಕೊಂಡ್ಬಿಟ್ರೆ ಏನ್ ಮಾಡೋದವಾಗ? ಆ ಕೃಷ್ಣ ಈ ಸಲ ಕರ್ಗಕ್ ಸಾಧ್ಯನೇ ಇಲ್ಲ. ಅವನೊಂಥರ ಈ ಮಹಾಭಾರತದಲ್ಲಿ ಭೀಮ ಬರ್ತಾನಲ್ಲ, ಭೀಮ ಇದ್ದ ಹಾಗೆ. ಅಣ್ಣ ಹೇಳಿದ್ದೆ ವೇದವಾಕ್ಯ, ಅಣ್ಣ ಹೇಳಿದ್ದೆ ಸತ್ಯ, ಅಣ್ಣನೇ ಧರ್ಮ. ಅವನು ಅಣ್ಣನ್ ಗುಲಾಮ. ಒಳ್ಳೇದ ಕೆಟ್ಟದ್ದು ಅವನ ಅಣ್ಣನ್ ಮಾತೆ ಕೇಳೋದು. ಕೋದಂಡ ನಮ್ ಗೊಂಬೆ, ಕೃಷ್ಣ ಅವನ್ ಗೊಂಬೆ. ಈ ಎರಡೂ ಗೊಂಬೆಗಳು
ನಾವು ಹೇಳ್ದಾಗ ಆಡಿದ್ರೆ ಸಾಕು ಅಷ್ಟೇ. ಅಮ್ಮ, ಹೇಗಾದ್ರೂ ಮಾಡಿ ಆ ಕೃಷ್ಣನ ನಮ್ ಟೀಮಿಗೆ ಹೇಳ್ಕೊಂಡ್ರೆ ಈ ಮನೆಯವ್ರಿಗೆ ಎಳ್ಳು ನೀರು ಬಿಡೋದಿಕ್ಕೆ ಯಾರು ಗತಿ ಇರಲ್ಲ. ಆಮೇಲೆ ಈ ಮನೆಯಲ್ಲಿ ನಮ್ದೇ ರಾಜ್ಯಭಾರ. ವಂಶಿ ಪರ್ಮನೆಂಟ್ ಆಗಿ ಈ ಮನೆ ಕೆಲ್ಸದವಳಾಗಿರ್ತಾಳೆ. ಬಂಗಾರಿ, ಇದೆಲ್ಲ ಆಗ್ಬೇಕು ಅಂದ್ರೆ ನಿನ್ ಗಂಡ ಕೋದಂಡ ನಿನ್ನ ಕೈ ತಪ್ಪ ಹೋಗ್ಬಾರ್ದು. ಹಾಗ ಅವನ್ನ ಸೆರ್ಗಲ್ ಗಂಟ ಹಾಕೋ. ಅದ್ ಬಿಡಮ್ಮ, ಅವ್ನ್ ಆಲ್ರೆಡಿ ಒಳ್ಳೆ ಚಿಕ್ಕ ಮಗು ತರ ನನ್ ಹಿಂದೆನೆ ಸುತ್ತಾಡ್ತಿರ್ತಾನೆ. ಇನ್ಮೇಲೆ ನಾನ್ ಸೆರ್ಗಿಡ್ಕೊಂಡು ಓಡಾಡೋ ತರ ಮಾಡ್ತೀನಿ. ಅದನ್ನ ನೋಡಿ ಆ ವಸುಮತಿ ಹೊಟ್ಟೆ ಉರ್ಕೋಬೇಕು. ಕೋದಂಡ ನಮ್ಮ ಮಾತನ್ ಬಿಟ್ಟು ಬೇರೆ ಯಾರ ಮಾತನ್ನು ನಂಬಬಾರ್ದು. ಕೃಷ್ಣ ವಂಶಿ ಯಾವತ್ತಿಗೂ ಒಂದಾಗ್ಬಾರ್ದು. ಇದ್ ಎರಡು ನಡೆದ್ರೆ ಈ ಮನೆ ಹಣೆ ಬರಹನ ನಾವೇ ಗೀಚ್ಬೋದು ಅಲ್ವಾ? ಅಪ್ಪ